ಹೌದಮ್ಮ, ನಾನು ಆಟೋನೇ ಓಡಿಸ್ತಿರೋದು. ಆದರೆ ನೈಟ್ ಆಟೋ ಓಡ್ಸೋಕೆ ಕೇಳಿದೆ. ಡೇ ಟೈಮಲ್ಲೆಲ್ಲ ಆಟೋ ಓಡಿಸಿ ಮತ್ತೆ ನೈಟ್ ಓಡ್ಸೋಕೆ ಹೋದಾಗ ಏನಾದರೂ ಆಕ್ಸಿಡೆಂಟ್ ಆದರೆ ನಮ್ಮ ತಲೆ ಮೇಲೆ ಬರುತ್ತೆ ಅಂತ ಕೊಡಲ್ಲ ಅಂದ್ಬಿಟ್ರು. ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೆ. ಡೇ ಪೂರ್ತಿ ಆಟೋ ಓಡಿಸ್ತಿರಲ್ಲ, ಮತ್ತೆ ಈ ಕೆಲಸ ಮಾಡೋ ಅವಶ್ಯಕತೆ ಏನಿದೆ? ಏನಮ್ಮ ಹೀಗೆ ಹೇಳ್ತೀಯ? ಬೆಳಗಾದ್ರೆ ಬಾವನ್ ಮೆಡಿಸನ್ಗೆ 10,000 ತರ್ತೀನಿ ಅಂತ ಬಂದೆ. ಈ ಕೆಲಸ ಮಾಡಲಿಲ್ಲ ಅಂದರೆ ನನಗೆ 10,000 ಯಾರು ಕೊಡ್ತಾರೆ ಹೇಳು? ಯಾರೋ ಗೊತ್ತಿರೋರ ಹತ್ರ ದುಡ್ಡು ಕೇಳಿದೆ, ಈ ಕೆಲಸ ಮಾಡು ಕೊಡ್ತೀನಿ ಅಂದರು. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಈ ಕೆಲಸ ಮಾಡೋದ್ರಿಂದ ನನಗೆ ಕಷ್ಟ ಅಂತಾನೂ ಅನ್ನಿಸ್ತಿಲ್ಲ, ಅವಮಾನ ಅಂತಾನೂ ಅನ್ನಿಸ್ತಿಲ್ಲ. ನನಗೆ ಭಾವ ಹುಷಾರಾಗಬೇಕು, ಜೊತೆಗೆ ನೀನು ಓದಿಸ್ಬೇಕು. ಅದೇ ನನಗೆ ತುಂಬ ಮುಖ್ಯ ಅಮ್ಮ. ಅದಕ್ಕೋಸ್ಕರ ನಾನು ಯಾವ ಕೆಲಸ ಬೇಕಾದರೂ ಮಾಡ್ತೀನಿ. ನಾನು ಅಂದ್ಕೊಂಡ್ರೆ ಎರಡೂ ಕೆಲಸ ಆಗಬೇಕಾದ್ರೆ ನಾನು 24 ಗಂಟೆ ಕೆಲಸ ಮಾಡಲೇಬೇಕಮ್ಮ. ಮಾವ, ನನ್ನಿಂದ ನೀವು ಕಷ್ಟಪಡೋದನ್ನ ನೋಡೋದಕ್ಕಾಗ್ತಿಲ್ಲ. ಒಂದ್ ಕೆಲ್ಸ ಮಾಡಿ, ನನ್ಗೂ ಯಾವ್ದಾದ್ರು ಒಂದ್ ಕೆಲ್ಸ ಇದ್ರೆ ಹೇಳಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಾನ್ ಕೆಲ್ಸ ಮಾಡೋದ್ರಿಂದ ನಿಮಗ್ ಸಹಾಯ ಆಗುತ್ತಲ್ವಾ? ಅದಿತಿ, ಹುಚ್ಚಿ ತರ ಮಾತಾಡ್ಬೇಡ. ನೀನು ಓದ್ಬೇಕು, ಲಕ್ಷ್ಮಿ ಕನ್ಸನ್ನ ನೆನ್ಸು ಮಾಡಬೇಕು. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬಿಟ್ಟು ಓದೋದ್ರ ಕಡೆ ಗಮನ ಕೊಡಮ್ಮ. ಈ ಕಷ್ಟ ಎಲ್ಲ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಏನೇ ಬಂದರೂ ನಾನು ನೋಡ್ಕೋತೀನಿ. ಬಾಬಾ, ನೀವ್ ಕಷ್ಟ ಪಡೋದನ್ನ ನೋಡ್ಕೊಂಡು ನಾನು ಹೇಗಿರ್ಲಿ? ಅಯ್ಯೋ ದಡ್ಡಿ ನೋಡು, ಇಷ್ಟು ದಿನ ನಾನು ಸೋಂಬೇರಿ ಥರ ಕೆಲಸ ಕಾರ್ಯ ಏನು ಇಲ್ಲದೆ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡು ಆರಾಮಾಗಿದ್ದೆ. ಈಗ ನನ್ನ ಜೀವನದಲ್ಲಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕು ಅಂದರೆ ನಾನು ಈ ಕೆಲಸ ಮಾಡಲೇಬೇಕು. ಅದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿಗೋಸ್ಕರ ದುಡಿಯೋ ಅವಕಾಶ ಸಿಕ್ಕಿದೆ. ದುಡಿತಿದ್ದೀನಿ ಅನ್ನೋ ಸಂತೋಷ ನನಗಿದೆ. ನೀನು ದುಡಿಯೋಕ್ಕೋದ್ರೆ ನಾನು ಬದುಕಿದ್ದು ಏನಮ್ಮ ಪ್ರಯೋಜನ? ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅಂದರೆ ನಾನು ಅಂದ್ಕೊಂಡಿದ್ದನ್ನ ನೀನು ಸಾಧಿಸ್ಬೇಕು. ಅದೇ ನೀನು ನಾನು ಕೊಡೋ ಗೌರವ. ನಾನು ನಿಮ್ಮ ತಂಗಿ ಅಂತ ತಿಳ್ಕೊಂಡು ದಯವಿಟ್ಟು ನನ್ನ ಮಾಂಗಲ್ಯನೇ ಉಳಿಸ್ಕೊಡಿ ಅಲ್ಲ. ಏನಮ್ಮ ನೀವು ನನ್ನ ಕಾಲಕ್ಕೆ ಬೀಳೋದು? ಹೇಳಮ್ಮ ಹೇಳಮ್ಮ. ಪತಿಯೇ ಪರದೈವ ಅಂತ ನಂಬಿರೋಳು ನಾನು. ಆದ್ರೆ ಇವನು ನನ್ನ ಮಾಂಗಲ್ಯನೇ ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇದೆ. ನನ್ಗೇನ್ ಮಾಡ್ಬೇಕು ಅಂತಾನೆ ತೋರಿಸ್ತಾ ಇಲ್ಲ ಅಣ್ಣ. ನನ್ ಗಂಡ ಎಲ್ಲಿದ್ದಾರೆ ಅಂತ ನೀವೇ ನನ್ಗೆ ಹುಡ್ಕೊಡ್ಬೇಕು ಪ್ಲೀಸ್ ಅಣ್ಣ. ನನ್ ಗಂಡ ಎಲ್ಲಿದ್ದಾರೆ ಅಂತ ಏನಾದ್ರೂ ಗೊತ್ತಿದ್ಯಾ? ಎಲ್ಲಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ, ಯೋಚನೆ ಮಾಡ್ಬಿಡಿ. ಇವನ್ನ ಫಾಲೋ ಮಾಡಿ ನಿಮ್ಮ ಯಜಮಾನರನ್ನ ಎಲ್ಲಿಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋ ಜವಾಬ್ದಾರಿ ನಂದು. ಅಷ್ಟು ಮಾಡಿ ಪುಣ್ಯ ಕಟ್ಕೊಡಿ. ನಿಮ್ ಫೋನ್ ನಂಬರ್ ಇದ್ರೆ ಕೊಡಿ, ನಾನು ಫೋನ್ ಮಾಡ್ತೀನಿ. ಅಯ್ಯೋ, ನಾನು ಫೋನ್ ಉಪಯೋಗಿಸೋದಿಲ್ಲಮ್ಮ. ನಿಮ್ಮ ಫೋನ್ ನಂಬರ್ ಕೊಡಿ, ನಿಮ್ಮ ಯಜಮಾನರ ವಿಷಯ ಗೊತ್ತಾಗ್ತಾ ಇದ್ದಂಗೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಒಂದು ನಿಮಿಷ.
ಇದು ನನ್ನ ಅಡ್ರೆಸ್ಸು, ಫೋನ್ ನಂಬರು. ಅವ್ರು ಸಿಕ್ಕ ತಕ್ಷಣ ನನಗೆ ಫೋನ್ ಮಾಡಿಬಿಡಿ. ಒಂದು ನಿಮಿಷ. ನೀವು ಅಣ್ಣ ಅಂದ್ರಲ್ಲ, ಆ ಮಾನವೀಯತೆಗೋಸ್ಕರ ನನಗೆ ಕೆಲಸ ಮಾಡ್ತಾ ಇದ್ದೀನಿ. ಇದೆಲ್ಲ ಬೇಡ ಅಣ್ಣ. ನಾನು ಈ ದುಡ್ಡನ್ನ ಕೆಲಸ ಮಾಡೋದಕ್ಕೋಸ್ಕರ ಕೊಡ್ತಾ ಇಲ್ಲ, ನಿಮ್ಮ ಖರ್ಚಿಗೋಸ್ಕರ ಕೊಡ್ತಾ ಇದ್ದೀನಿ. ತಗೊಳ್ಳಿ. ಸರಿ, ನಿಮ್ಮ ಯಜಮಾನ ವಿಷಯ ಗೊತ್ತಾಗಿದ ತಕ್ಷಣ ನಾನು ಫೋನ್ ಮಾಡ್ತೀನಿ. ಅದಿತಿ, ಯಾರು ಬಾಗಿಲು ತಟ್ತಾ ಇದ್ದಾರೆ? ಮಾವ ಬಂದಿರ್ಬೇಕಜ್ಜಿ, ನಾನು ಹೋಗಿ ನೋಡ್ತೀನಿ. ಸರಿ ಅಮ್ಮ. ಯಾಕೆ ಮಾವ ಇಷ್ಟೊತ್ತಾಯ್ತು? ಅತ್ತೆ ಎದ್ದಿದ್ದಾರ? ಪೋಸ್ಟರ್ಲ್ಲ ಅಂಟಿಸಿ ದುಡ್ಡು ಇಸ್ಕೊಂಬರೋಣ ಅಂತ ಥಿಯೇಟ್ರ್ ಹತ್ರ ಹೋದೆ. ಅಲ್ಲಿ ಇನ್ನು ಸ್ವಲ್ಪ ಕೆಲಸ ಹೇಳಿದ್ರು, ಅದನ್ನೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು. ಈಗ ಬಂದ್ರ? ಯಾವಾಗಲೂ 9 ಗಂಟೆ ಒಳಗೆ ಬರ್ತಿದ್ದವರು ಇವತ್ತು ಮಧ್ಯರಾತ್ರಿ 2 ಗಂಟೆಗೆ ಬಂದಿದ್ದೀರಲ್ಲ, ಯಾಕೆ ಇಷ್ಟೊತ್ತು? ಅದು ತುಂಬ ದೂರ ಒಂದು ಬಾಡಿಗೆ ಸಿಕ್ಕಿತ್ತು ಅತ್ತೆಮ್ಮ, ಅಲ್ಲಿ ಹೋಗಿ ಬರೋ ಅಷ್ಟೊತ್ತಲ್ಲಿ ಇಷ್ಟೊತ್ತಾಗೋಯ್ತು. ಇಷ್ಟೊತ್ತಿನಲ್ಲಿ ಅಷ್ಟು ದೂರ ಯಾಕಪ್ಪ ಹೋಗ್ತೀಯಾ? ಬರಬೇಕಾದ್ರೆ ಒಬ್ಬನೇ ತಾನೇ ಬರ್ತೀಯಾ? ನಿನಗೆ ತಾನೇ ತೊಂದರೆ ಅಂತ ಸಿಗೋ ಬಾಡಿಗೆನ ಹಾಗೆ ಬಿಟ್ಬಿಡೋಕ್ಕಾಗುತ್ತೆ ಅತ್ತೆಮ್ಮ. ಈಗ ನಮಗೆ 1 ರೂಪಾಯಿನೂ ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತು. ರಾಘವ್ ಸಿಕ್ಕಿದ್ರೆ ನೀನು ಏನು ಮಾಡ್ತೀಯಾ? ಮತ್ತೆ ಅವನನ್ನ ಮನೆಗೆ ಕರ್ಕೊಂಡು ಬಂದು ಡ್ರಗ್ಸ್ ಕೊಡ್ತೀಯಾ. ಆಮೇಲೆ ಮತ್ತೆ ಆ ಮುದುಕಿ ಮಕ್ಕಳು ಸೇರಿ ಪ್ಲಾನ್ ಮಾಡಿ ಅವನನ್ನ ಎಸ್ಕೇಪ್ ಮಾಡಿಸ್ತಾರೆ. ಆಮೇಲೆ ನೀನು ಅವ್ರು ನೋಡ್ಕೊಂಡು ಬೀದಿ ಬೀದಿ ಸುತ್ತೀಯಾ. ನೋಡು ಮೀರಾ, ಇದೆಲ್ಲ ನಮಗೆ ಬೇಕಾ? ಅದಕ್ಕೆ ನಾವೊಂದು ಕೆಲಸ ಮಾಡೋಣ. ಆ ರಾಘವ್ ಸಿಕ್ಕಿದ ತಕ್ಷಣ ಅವನ ಕತೆ ನಾವು ಮುಗಿಸ್ಬಿಡೋಣ.